ಆತ್ಮೀಯ ವೀಕ್ಷಕ ಮಿತ್ರರೇ, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ ಇದು ಸತ್ಯ ನ್ಯಾಯ ನೀತಿ ಧರ್ಮಗಳ ಪ್ರತೀಕ. ನಾನು ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್. ಓಪನ್ ಟಾಕ್ ವಿಶೇಷ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ತಮಿಳುನಾಡಿನಲ್ಲಿ ಪ್ರಜಾಪ್ರಭುತ್ವ ಗೆದ್ದಿದೆ. ಇಡೀ ಜಗತ್ತಿಗೆ ಅತಿ ದೊಡ್ಡ ಪ್ರಜಾಪ್ರಭುತ್ವವನ್ನು ಕೊಟ್ಟಿರತಕ್ಕಂಥ ಭಾರತ ದೇಶ ಮತ್ತು ಭಾರತ ದೇಶದ ಮತದಾರರು ಮತ್ತು ಭಾರತ ದೇಶದ ಪ್ರಜ್ಞಾವಂತ ಪ್ರಜಾಪ್ರಭುತ್ವವಾದಿಗಳು ಇಡೀ ಜಗತ್ತಿನಲ್ಲಿ ಭಾರತ ದೇಶದ ಪ್ರಜಾಪ್ರಭುತ್ವವನ್ನು ನಾವು ಅತಿ ದೊಡ್ಡ ಪ್ರಜಾಪ್ರಭುತ್ವ ಅಂತ ಕರಿತೀವಲ್ಲ, ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ಚುನಾವಣೆಗಳು ನಡೀತಾ ಇದ್ದಾವೆ ಅನ್ನುವಂಥ ಒಂದು ವಿಚಾರದಲ್ಲಿ ನಾವು ಮಾತನಾಡೋದಾದರೆ ಖಂಡಿತವಾಗಿಯೂ ನಮಗೆ ನಾಚಿಕೆ ಆಗುತ್ತೆ, ನಾಚಿಕೆ ಆಗಲೇಬೇಕು ಕೂಡ. ಭ್ರಷ್ಟಾಚಾರದಿಂದ ನಾವು ಚುನಾವಣೆಗಳನ್ನು ನಡೆಸ್ತೀವಿ. ನಾನು ಕಳೆದ ಸಂಚಿಕೆಯಲ್ಲಿ ಈ ವಿಷಯನ ಪ್ರಸ್ತಾಪ ಮಾಡಿದ್ದೆ. ಹಣವನ್ನು ಕೊಟ್ಟು ಮತದಾರರಿಗೆ ಮತಗಳನ್ನು ನಾವು ಖರೀದಿ ಮಾಡಿ ಚುನಾವಣೆಗಳಲ್ಲಿ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಗೆದ್ದು ಬಂದು ನಾವೇನು ಮಾಡ್ತೀವಿ, ಒಂದು ಕಾನೂನು ಬಾಹಿರವಾಗಿರ್ತಕ್ಕಂಥ, ಒಂದು ಅಕ್ರಮವಾಗಿರ್ತಕ್ಕಂಥ, ಒಂದು ಭ್ರಷ್ಟಾಚಾರದಿಂದ ಕೂಡಿದಂಥ ಒಂದು ಸರ್ಕಾರವನ್ನು ರಚನೆ ಮಾಡ್ತೀವಿ. ಇವಾಗ ನೋಡಿ, ಪಕ್ಕದ ರಾಜ್ಯ, ಇಡೀ ನಮ್ಮ ಭಾರತ ದೇಶದಲ್ಲಿ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ, ದಕ್ಷಿಣ ಭಾರತ ಅಂದಾಗ ಇವತ್ತು ಲೋಕಸಭೆಗೆ, ಸಂಸತ್ತಿಗೆ ಮತ್ತು ಭಾರತದ ರಾಜಧಾನಿಗೆ ಎಲ್ಲ ಕಾಲಕ್ಕೂ ಕೂಡ ಈ ರಾಜ್ಯಗಳು ಅತ್ಯಂತ ವಿಶೇಷ ಅನಿಸ್ಕೊಳ್ತವೆ. ಒಂದು ಕಡೆ ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಪುದುಚೇರಿ, ಈ ಎಲ್ಲ ಏನು ದಕ್ಷಿಣ ಭಾರತದ ರಾಜ್ಯಗಳಿದಾವಲ್ಲ, ಇವಾಗ ತೆಲಂಗಾಣ ಕೂಡ ಒಳಗೊಂಡಂತೆ. ಇಲ್ಲಿ BJP ವಿರೋಧಿಯಾಗಿರ್ತಕ್ಕಂಥ ವಿಚಾರಧಾರೆಗಳು ಉಳ್ತಕ್ಕಂಥ ವೋಟ್ ಪ್ಯಾಟರ್ನ್ ಇರೋದ್ರಿಂದ ಇಲ್ಲಿ ಸಹಜವಾಗಿ BJP ಗೆದ್ದು ಬರೋದು ಭಾರಿ ದುಸ್ತರದ ವಿಚಾರ. ಕರ್ನಾಟಕದ ಮಟ್ಟಿಗೆ BJP ಅದು ಉದಯೋನ್ಮುಖವಾದ ಧ್ರುವ ತಾರೆಯಾಗಿ ಯಡಿಯೂರಪ್ಪರವರ ನೇತೃತ್ವದಲ್ಲಿ ಸರ್ಕಾರಗಳನ್ನು ರಚನೆ ಮಾಡಿದೆ ಅನ್ನುವಂಥದ್ದನ್ನು ಹೊರತುಪಡಿಸಿದ್ರೆ, ಇವತ್ತು ಕೂಡ ಕರ್ನಾಟಕದಲ್ಲಿ ಫುಲ್ ಮೆಜಾರಿಟಿಯಲ್ಲಿ BJP ಗೆದ್ದು ಬರೋದಕ್ಕೆ ಎಷ್ಟೆಲ್ಲ ಕಷ್ಟಗಳಿದಾವೆ ನಮ್ಮೆಲ್ಲರ ಗಮನದಲ್ಲಿದ್ದಾವೆ. ಇದು ನಮ್ಮ ರಾಜ್ಯದ ವಿಚಾರ ಆಯಿತು. ಇನ್ನು ತೆಲಂಗಾಣ, ಆಂಧ್ರ ಪ್ರದೇಶದ ವಿಚಾರಗಳು, ಕೇರಳದ ವಿಚಾರಗಳು, ಪುದುಚೇರಿಯ ವಿಚಾರಗಳನ್ನು ನಾವು ಹೊರತುಪಡಿಸಿ ಇವಾಗ ತಮಿಳುನಾಡು ಅತ್ಯಂತ ಪ್ರಸ್ತುತವಾಗಿ ಇವತ್ತು ಅತಿ ದೊಡ್ಡ ಸುದ್ದಿಯಲ್ಲಿರೋದ್ರಿಂದ ಇವಾಗ ತಮಿಳುನಾಡಿನಲ್ಲಿ ಪ್ರಜಾಪ್ರಭುತ್ವ ಗೆದ್ದಿದೆ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವಿಶ್ಲೇಷಣೆಯೊಂದಿಗೆ ತಮ್ಮೊಂದಿಗೆ ನಾನು ಮಾತನಾಡಲೇಬೇಕಾದಂಥ ಅನಿವಾರ್ಯತೆ ನಮ್ಮೆಲ್ಲರ ಎದುರುಗಡೆ ಇದೆ. ನೋಡಿ, ತಮಿಳುನಾಡಿನಲ್ಲಿ 234 ಸದಸ್ಯ ಬಲದ ವಿಧಾನಸಭೆಯಲ್ಲಿ ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್, ಯುವ ಕ್ರಾಂತಿಕಾರಿ ಮೇರು ನಟ ವಿಜಯ್ 108 ಸ್ಥಾನಗಳಲ್ಲಿ ಗೆದ್ದು ಬರ್ತಕ್ಕಂಥದ್ದು. ಮತ್ತೆ ಗೆದ್ದು ಬಂದ ನಂತರ ವಿಜಯ್ಗೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದರಿಂದ ಸ್ವತಃ ರಾಜ್ಯಪಾಲರು ವಿಜಯ್ಗೆ ಸರ್ಕಾರ ರಚನೆ ಮಾಡೋದಕ್ಕೆ ಸ್ವಾಗತವನ್ನು ಬಯಸಿ, ಸುಸ್ವಾಗತವನ್ನು ಬಯಸಿ ಅವರು ಆಮಂತ್ರಣವನ್ನು ಕೊಡಬೇಕಾಗಿತ್ತು. ದುರದೃಷ್ಟವಶತ್ತೇನಾಯಿತು, ಅಲ್ಲಿ ರಾಜ್ಯಪಾಲರು BJPಯ ಕೈಗೊಂಬೆಯಂತೆ ವರ್ತಿಸಿದ್ರು, ಮೋದಿಯ ಕೈಗೊಂಬೆಯಂತೆ ವರ್ತಿಸಿದ್ರು ಮತ್ತು ಅಮಿತ್ ಶಾ ಕೈಗೊಂಬೆಯಂತೆ ವರ್ತಿಸಿ ಏನು ಮಾಡಿದ್ರು, ವಿಜಯ್ಗೆ ನೋಡಪ್ಪ, ನೀನು 108 ಸ್ಥಾನ ಗೆದ್ದಿದ್ಯಾ, ಕಾಂಗ್ರೆಸ್ಸಿನ 4 ಜನ ನಿನಗೆ ಸಪೋರ್ಟ್ ಮಾಡಿದ್ದಾರೆ, ಇನ್ನು ಉಳಿದಂಥ ಟೋಟಲ್ ಇನ್ನೊಂದು 10 ಜನರನ್ನ 8 ಜನರನ್ನ ನೀನು ಅವರ ಸಪೋರ್ಟ್ ಕೂಡ ನನಗಿದೆ ಅಂತಂದು ಲೆಟ್ರ್ ತಗೊಂಡು ಬಂದು ನೀನು ತೋರಿಸು, ಆವಾಗ ನಿನಗೆ ಸರ್ಕಾರವನ್ನು ರಚನೆ ಮಾಡೋದಕ್ಕೆ, ವಿಶೇಷವಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣವನ್ನು ಸ್ವೀಕರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀನಿ ಅಂತಕ್ಕಂಥ ಈ 5 ದಿನದ ಏನು ಬೃಹನ್ನಳೆಯ ನಾಟಕಗಳು ತಮಿಳುನಾಡಿನಾದ್ಯಂತ, ದೇಶದಾದ್ಯಂತ ನಡೆದೋಯ್ತಲ್ಲ, ಅದರಿಂದ ಒಂದು ಇಡನ್ ಅಜೆಂಡಾ ಇತ್ತು. BJP ಮತ್ತು ಮೋದಿ ಮತ್ತು ಅಮಿತ್ ಶಾ ಮತ್ತು ತಮಿಳುನಾಡಿನ ರಾಜ್ಯಪಾಲರು ಇವರೆಲ್ಲರ ಕೈಗೊಂಬೆಯಂತೆ ವರ್ತಿಸಿ DMK ಮತ್ತು AIADMK ಪಕ್ಷಗಳ ಜೊತೆಯಲ್ಲಿ, ಅದು VCK ಇರ್ಬೋದು, CPI ಇರ್ಬೋದು, CPIM ಇರ್ಬೋದು, DMK ಇರ್ಬೋದು, AIADMK ಪಕ್ಷಗಳಿರ್ಬೋದು, ಇವರೆಲ್ಲರೂ ಸೇರಿ ಸರ್ಕಾರವನ್ನು, ಮುಸ್ಲಿಂ ಲೀಗ್ನ ಒಂದಿಬ್ಬರು ಶಾಸಕರನ್ನು ಒಳಗೊಂಡಂತೆ ಇವರೆಲ್ಲರೂ ಸೇರಿ ಸರ್ಕಾರ ರಚಿಸುವಂತಹ ಒಂದು ಪ್ರಹಸನವನ್ನು ಅಲ್ಲಿ 5 ದಿನಗಳ ಕಾಲ ರಾಜ್ಯಪಾಲರು ಮಾಡಿದ್ರು. ಕೊನೆಗೆ ಈ ಭಾರತದ ಅತಿ ದೊಡ್ಡ ಪ್ರಜಾಪ್ರಭುತ್ವದ
ಏನು ಮೌಲ್ಯಗಳಿದ್ವಲ್ಲ, ಉದಾತ್ತವಾಗಿರ್ತಕ್ಕಂಥ ಮೌಲ್ಯಗಳು ಮತ್ತು ಕಟ್ಟುಪಾಡುಗಳು, ಸಂಪ್ರದಾಯಗಳು ಮತ್ತು ಪರಂಪರೆ, ಇತಿಹಾಸ, ಚರಿತ್ರೆ ಅನ್ನೋದೇನಿತ್ತಲ್ಲ ಪ್ರಜಾಪ್ರಭುತ್ವದ್ದು, ಆ ಪ್ರಜಾಪ್ರಭುತ್ವ ಇವತ್ತು ವಿಜಯ್ ಮುಖ್ಯಮಂತ್ರಿಯಾಗಿ ಪ್ರಮಾಣವನ್ನು ಸ್ವೀಕರಿಸಿದ ನಂತರ ಇವತ್ತು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಶಕ್ತಿ ಇವತ್ತು ಮೇಲುಗೈಯನ್ನು ಸಾಧಿಸಿದೆ. ಅಲ್ಲಿಗೆ ರಾಜ್ಯಪಾಲರು, BJP, ಮೋದಿ, ಅಮಿತ್ ಶಾ ಏನು ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ಒಂದು ನಡೆಯನ್ನು ಅನುಸರಿಸ್ತಾ ಇದ್ರು, ಅವರೆಲ್ಲರೂ ಅಕ್ಷರಶಃ ಸೋತಿದ್ದಾರೆ. ಯಾವತ್ತೂ ಕೂಡ ಪ್ರಜಾತಂತ್ರದ ಮೌಲ್ಯಗಳು ಉಳಿಬೇಕು, ತತ್ವ ಸಿದ್ಧಾಂತಗಳು ಉಳಿಬೇಕು, ಆದರ್ಶಗಳು ಉಳಿಬೇಕು. ಮತ್ತು ಪ್ರಜಾಪ್ರಭುತ್ವ ಅನ್ನುವಂಥದ್ದು ಕೂಡ ನಮ್ಮ ದೇಶದಲ್ಲಿ ನಿಜಕ್ಕೂ ಕೂಡ ಜನಸಾಮಾನ್ಯನ ಧ್ವನಿಯಾಗಿ ಕೆಲಸ ಮಾಡಬೇಕು. ಜನಸಾಮಾನ್ಯನ ಕಿತ್ತಿ ತಿಂತಕ್ಕಂಥ ಪ್ರಜಾಪ್ರಭುತ್ವವನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು 150 ಕೋಟಿ ಜನಸಂಖ್ಯೆ ಇರತಕ್ಕಂಥ ಭಾರತದಲ್ಲಿ ಇವತ್ತೇನು ನಡೀತಾ ಇದೆ, ಎಲ್ಲ ರಾಜ್ಯಗಳನ್ನು ಒಳಗೊಂಡಂತೆ ನಾವು ಯೂನಿವರ್ಸಲಿಯಾಗಿ ಮಾತನಾಡೋದಾದರೆ, ಇವತ್ತು ಎಷ್ಟೋ ಜನ, ಕೋಟ್ಯಾಂತರ ಜನ ಬಡವರನ್ನಾಗಿ ಈ ದೇಶದ ಪ್ರಜಾಪ್ರಭುತ್ವ ನಿರ್ಮಾಣ ಮಾಡಿದೆ. ಕೋಟ್ಯಾಂತರ ಜನರನ್ನ ಬಡವರನ್ನಾಗಿ ಯಾರು ಮಾಡಿದ್ದಾರೆ ಅಂದರೆ ಈ ದೇಶದ ಪ್ರಜಾಪ್ರಭುತ್ವದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ವಿವಿಧ ರಾಜಕೀಯ ಪಕ್ಷಗಳು. ಇಂಥ ಸಂದರ್ಭದಲ್ಲಿ ನೋಡಿ, ತಮಿಳುನಾಡಿನಲ್ಲಿ ಕೇವಲ 2 ವರ್ಷಗಳ ಹಿಂದೆ TVK ಅಂತಕ್ಕಂಥ ಪಕ್ಷವನ್ನು ಕಟ್ಟಿದ ವಿಜಯ್, ಏನು ತಮಿಳಿನ ಹೆಸರಾಂತ ಸೂಪರ್ ಸ್ಟಾರ್ ಚಲನಚಿತ್ರ ನಟ ವಿಜಯ್, ನಿಜಕ್ಕೂ ಕೂಡ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಈ ಪ್ರಜಾಪ್ರಭುತ್ವದಲ್ಲಿ ನಡೀತಿರ್ತಕ್ಕಂಥ ಅನ್ಯಾಯಗಳನ್ನು ಮನಗೊಂಡು ಇವತ್ತು ತಮಿಳುನಾಡಿನ ಜನತೆಗೆ ಅತ್ಯುತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಕೊಡಬೇಕು, ಪ್ರಜಾಪ್ರಭುತ್ವದ ರುಚಿಯನ್ನು ಅವರಿಗೆ ನಿಜಕ್ಕೂ ಕೂಡ ಉಣಬಡಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು 2 ವರ್ಷಗಳ ಹಿಂದೆ ಪಕ್ಷವನ್ನು ಕಟ್ಟಿ, ವಿಶೇಷವಾಗಿ ನಮ್ಮಲ್ಲಿ ಏನು ಪೀತ ಪತ್ರಿಕೋದ್ಯಮ ಇದೆ, ಎಲ್ಲೋ ಜರ್ನಲಿಸಮ್ ಇದೆ. ಜರ್ನಲಿಸಮ್ ಈಸ್ ಟೆರರಿಸಮ್ ಅಂತಾರೆ ಹಿರಿಯರು. ಆದರೆ ಪತ್ರಕರ್ತರುಗಳು ಇವತ್ತು ಟೆರರಿಸ್ಟ್ಗಳಾಗಿ ಕೆಲಸ ಮಾಡೋದನ್ನು ನಾವು ಈ ದೇಶದ ಉದ್ದಗಲಕ್ಕೂ ಕಳೆದ 4-5 ದಶಕದಿಂದ ನೋಡ್ತಾ ನಾವು ಬಂದಿದ್ದೀವಿ. ಆದರೆ ಪತ್ರಕರ್ತರುಗಳು, ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅಂತ ಕರೆಸಿಕೊಂಡಿರ್ತಕ್ಕಂಥ ಮಾಧ್ಯಮಗಳು ವಿಜಯ್ಗೆ ಅತಿ ದೊಡ್ಡ ಯಾವುದೇ ರೀತಿಯ ಪ್ರಚಾರವನ್ನು ಕೊಡಲಿಲ್ಲ. ವಿಜಯ್ ಗೆದ್ದು ಬರುತ್ತಾರೆ, ವಿಜಯಲ್ಲಿ ಕ್ರಾಂತಿಯನ್ನು ಮಾಡುತ್ತಿದ್ದಾರೆ ಅನ್ನುವಂಥ ಯಾವುದೇ ಉಲ್ಲೇಖಗಳನ್ನು, ಯಾವುದೇ ಬ್ರೇಕಿಂಗ್ ನ್ಯೂಸ್ಗಳಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ನಾವು ನೋಡೋದಕ್ಕೆ ಸಿಗಲೇ ಇಲ್ಲ. ಆದರೂ ವಿಜಯ್ಗೆ ಯಾರೆಲ್ಲ ಬೆಂಬಲವಾಗಿ ನಿಂತಿದ್ರು ಅಂದರೆ ಜನಸಾಮಾನ್ಯರು, ಬಡವರು, ವಿದ್ಯಾರ್ಥಿಗಳು, ಯುವಜನರು, ಕೃಷಿ ಕೂಲಿಕಾರರೆಲ್ಲ ಅವರ ಬೆನ್ನಿಗೆ ನಿಂತಿದ್ರು. ಮತ್ತು ತಮಿಳುನಾಡಿನ ಎಲ್ಲ ಸೋಷಿಯಲ್ ಮೀಡಿಯಾಗಳು ಕೂಡ ಅತ್ಯಂತ ದೊಡ್ಡ ಮಟ್ಟದಲ್ಲಿ ವಿಜಯ್ ಪರವಾಗಿ ಒಂದು ಜನತಂತ್ರದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಟ್ಟಬೇಕು, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಟ್ಟಬೇಕು, ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಟ್ಟಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ತಮಿಳುನಾಡಿನ ಪ್ರಜ್ಞಾವಂತರೆಲ್ಲ ಸೇರಿಕೊಂಡು ನಿಜಕ್ಕೂ ಕೂಡ ವಿಜಯ್ನ 108 ಸ್ಥಾನಗಳಲ್ಲಿ ಗೆಲ್ಲಿಸಿದಾಗ ರಾಜ್ಯಪಾಲರು ಒಂದು 5 ದಿನಗಳ ಕಾಲ ರಾಜಕೀಯವಾಗಿರ್ತಕ್ಕಂಥ ದಾಳಗಳನ್ನು ಉರುಳಿಸಿದ್ರು. ಅಂದರೆ ರಾಜ್ಯಪಾಲರುಗಳು ಇವತ್ತು ಸಂವಿಧಾನದ ರಕ್ಷಕರು ಅಂತ ಕರೆಸಿಕೊಳ್ತಕ್ಕಂಥ ರಾಜ್ಯಪಾಲರುಗಳು ಆ ಸಂವಿಧಾನವನ್ನು ಎಷ್ಟರ ನಿಟ್ಟಿನಲ್ಲಿ, ಎಷ್ಟರ ಮಟ್ಟಿಗೆ ಇವರು ಪಾಲಿಸ್ತಾರೆ ಅಂತಕ್ಕಂಥದ್ದು ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿಯುತ್ತೆ. ನಿಜಕ್ಕೂ ಮೋದಿಯ ಸರ್ಕಾರಕ್ಕೆ ನೈತಿಕತೆ ಇದ್ದರೆ, ಅಮಿತ್ ಶಾ ಸರ್ಕಾರಕ್ಕೆ ನೈತಿಕತೆ ಇದ್ದರೆ, BJP ನೇತೃತ್ವದ ಸರ್ಕಾರಕ್ಕೆ ನೈತಿಕತೆ ಇದ್ದರೆ, ಆ ಸಂವಿಧಾನ ವಿರೋಧಿ ನಡೆಯನ್ನು ಅನುಸರಿಸಿದಂಥ ರಾಜ್ಯಪಾಲರನ್ನ ಒಂದೇ ಒಂದು ಕ್ಷಣ ತಮಿಳುನಾಡಿನ ರಾಜ್ಯಪಾಲರನ್ನಾಗಿ ಮುಂದುವರಿಸಬಾರ್ದು. ಮತ್ತೆ ತಮಿಳುನಾಡಿನ ರಾಜ್ಯಪಾಲರ ರಾಜೀನಾಮೆಯನ್ನು ತೆಗೆದುಕೊಂಡು ಹೋಗಬೇಕು. ಮತ್ತೆ ಅಲ್ಲಿ ಅಷ್ಟರ ಮಟ್ಟಿಗೆ ಆ ರಾಜ್ಯಪಾಲರನ್ನ ವಜಾ ಮಾಡಬೇಕು ತಮಿಳುನಾಡಿನಲ್ಲಿ. ಆದರೆ ಇವತ್ತು ಮೋದಿ ಅಂಡ್ ಅಮಿತ್ ಶಾ ಅಂಡ್ BJP ಏನು ಕೋಟಿಗಟ್ಟಲೆ ಫಾಲೋಯರ್ಸ್, ಹಿಂದೆ ಕಾಂಗ್ರೆಸ್ಗೂ ಈ ಥರದ ಫಾಲೋಯರ್ಸ್ ಇತ್ತು. ಆದರೆ ಇಲ್ಲಿ ರಾಜ್ಯಪಾಲರನ್ನು ಅವರು ಮುಂದುವರಿಸಿದ್ದಾರೆ. ಅದೇ ರಾಜ್ಯಪಾಲರು ವಿಜಯ್ಗೆ ಪ್ರಮಾಣ ವಚನವನ್ನು ಬೋಧಿಸಿದ್ದಾರೆ. ಮತ್ತು ವಿಜಯ್ ಜೊತೆಯಲ್ಲಿ ಇನ್ನೊಂದಿಷ್ಟು ಜನ ಸಚಿವ ಸಂಪುಟದ ಸಹೋದ್ಯೋಗಿಗಳು ಕೂಡ ಈ ದಿನ ಪ್ರಮಾಣ ವಚನವನ್ನು ರಾಜ್ಯಪಾಲರು ಬೋಧಿಸಿದ್ದಾರೆ. ಒಂದು ಕಡೆ ಸಂವಿಧಾನವನ್ನು ಪಾಲಿಸುವ ನೈತಿಕವಾಗಿರ್ತಕ್ಕಂಥ ಆತ್ಮಸಾಕ್ಷಿಯ ಶಕ್ತಿಯನ್ನು ಕಳೆದುಕೊಂಡಿರ್ತಕ್ಕಂಥ ರಾಜ್ಯಪಾಲರು ತಮಿಳುನಾಡಿನಲ್ಲಿ ಅವರೇ ಪ್ರಮಾಣ ವಚನವನ್ನು ಬೋಧಿಸಿರ್ತಕ್ಕಂಥದ್ದು. 5 ದಿನ ಅವರು ಏನು ಮಾಡಿದ್ರು, DMK, AIADMK ಮತ್ತು ಮುಸ್ಲಿಂ ಲೀಗ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷ ಬೇಷರತ್ ಬೆಂಬಲವನ್ನು ಸೂಚಿಸಿತ್ತು. ಇನ್ನು CPIM ಪಕ್ಷ ಕೂಡ 24 ಅವರ್ಸಲ್ಲಿ CPIM ಪಕ್ಷ ಎಲ್ಲ ಬೇಷರತ್ ಬೆಂಬಲಗಳನ್ನು ಸೂಚಿಸಿತು. ಆದರೂ ಕೂಡ ಒಂದು 5 ದಿನಗಳ ನಂತರ ಅಲ್ಲಿ ತಮಿಳುನಾಡಿನಲ್ಲಿ ವಿಜಯ್ರವರು ಸರ್ಕಾರವನ್ನು ರಚನೆ ಮಾಡೋಕ್ಕೆ ರಾಜ್ಯಪಾಲರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಅವರಿಗೆ ಭಾರತದ ಅತಿ ದೊಡ್ಡ ಪ್ರಜಾಪ್ರಭುತ್ವದ
ಏನು ಸಾಮವೇದ ದಂಡದ ಶಕ್ತಿಯ ಹರಿವಾಗಿದೆ, ಅಷ್ಟರ ಮಟ್ಟಿಗೆ ರಾಜ್ಯಪಾಲರು ಮತ್ತು ಮೋದಿ, ಅಮಿತ್ ಶಾ ಅಂಡ್ ಬಿಜೆಪಿ ತಮಿಳುನಾಡಿನಲ್ಲಿ ಸೋತಿದೆ, ಅಕ್ಷರಶಃ ಸೋತಿದೆ ಅಂತಕ್ಕಂಥ ಮಾತನ್ನ ಹೇಳೋದ್ರ ಜೊತೆ ನೋಡಿ, ತಮಿಳುನಾಡಿನ ಸರ್ಕಾರದ ಏನು ವಿಜಯ್ ಸರ್ಕಾರದ ರಚನೆಯಲ್ಲಿ ಅತ್ಯಂತ ಪ್ರಮುಖವಾಗಿ ಪಾತ್ರವನ್ನು ವಹಿಸಿರ್ತಕ್ಕಂಥ ಎರಡು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಹೆಸರುಗಳನ್ನು ನಾವು ಹೇಳಲೇಬೇಕಾಗುತ್ತೆ. ಅದರಲ್ಲಿ ಒಂದನೇದಾಗಿ ಇಡೀ ದೇಶದ ಯುವಕರ ಕಣ್ಮಣಿ ಅಂತ ಕರೆಸಿಕೊಂಡಿರ್ತಕ್ಕಂಥ, ಇಡೀ ದೇಶದ ವಿದ್ಯಾರ್ಥಿಗಳ ಯುವ ಜನರ ಕ್ರಾಂತಿಕಾರಿ ಮುಖವಾಗಿ ಇವತ್ತು ಸಾವಿರಾರು ಪ್ರಜಾಪ್ರಭುತ್ವದ ಉಳಿಪೆಟ್ಟುಗಳನ್ನು ತಿಂದರೂ ಕೂಡ ಒಂದು ಶಿಲೆಯಾಗಿ, ಒಂದು ಮೂರ್ತಿಯಾಗಿ ಕಂಗೊಳಿಸ್ತಾ ಇರ್ತಕ್ಕಂಥ ರಾಹುಲ್ ಗಾಂಧಿ ಮತ್ತು ರಾಜಕೀಯದಲ್ಲಿ ಒಂದು 5-6 ದಶಕದ ಅನುಭವ, ಅರ್ಧ ಶತಮಾನದ ಅನುಭವವನ್ನು ಹೊಂದಿರತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರಿದ್ರಲ್ಲ, ಅವರು ಕೂಡ ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ತಮ್ಮ ಎಲ್ಲ ಅನುಭವಗಳನ್ನು ಮಲ್ಲಿಕಾರ್ಜುನ್ ಖರ್ಗೆರವರು ದಾರಿ ಎರೆದಿದ್ದಾರೆ. ವಿಜಯ್ ಸರ್ಕಾರವನ್ನು ರಚನೆ ಮಾಡಬೇಕು ಅಂದರೆ ತಂತ್ರಕ್ಕೆ ಪ್ರತಿತಂತ್ರಗಳನ್ನು ಹೆಣೆದು ರಾಜಕೀಯವಾಗಿರ್ತಕ್ಕಂಥ ಕುತಂತ್ರ, ಕುಯುಕ್ತಿ, ಷಡ್ಯಂತ್ರಗಳನ್ನು ಹಿಮ್ಮೆಟ್ಟಿಸಿ AICCಯ ಘನ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆರವರು ತಮಿಳುನಾಡಿಗೆ ಹೋಗಿ ವಿಜಯ್ ಸರ್ಕಾರವನ್ನು ರಚನೆ ಮಾಡುವಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ. ಮತ್ತು ಇದೇ ಸಂದರ್ಭದಲ್ಲಿ ಇವತ್ತು ದೇಶದಲ್ಲಿ ಕಳೆದ 1.5 ದಶಕದಲ್ಲಿ ರಾಹುಲ್ ಗಾಂಧಿರವರು ಸಾವಿರಾರು ಸೋಲುಗಳನ್ನು ಕಂಡಂತ ದಿಟ್ಟ ಧೀಮಂತ ಯುವ ಕ್ರಾಂತಿಕಾರಿ ನೇತಾರ, ಮುತ್ಸದಿ ಧುರೀಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ರಾಹುಲ್ ಗಾಂಧಿರವರನ್ನ ರಾಜಕೀಯವಾಗಿ ತುಂಬ ಎಳಸು ಸ್ವಭಾವದ ಮನುಷ್ಯ, ರಾಜಕೀಯದ ಗಾಳಿಗಂಧ ಗೊತ್ತಿಲ್ಲದಿರುವಂಥ ಮನುಷ್ಯ ಅಂತ ಏನು ಇವತ್ತು ಮೋದಿಯ ಗುಲಾಮ್ಗಿರಿ ಮಾಡುವಂಥ, ಅಮಿತ್ ಶಾ ಗುಲಾಮ್ಗಿರಿ ಮಾಡ್ತಕ್ಕಂಥ ಮಾಧ್ಯಮಗಳು ಏನೇ ಹೇಳಿದ್ರು ಕೂಡ ನೋಡ್ರಿ, ವಿಜಯ್ಗೆ ಅಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದಾಗ ರಾಜ್ಯಪಾಲರು ಸ್ವಾಗತವನ್ನು ಬಯಸಿ ಆಹ್ವಾನವನ್ನು ಕೊಟ್ಟು ವಿಜಯ್ರವರೇ ನೀವು ಸರ್ಕಾರವನ್ನು ರಚನೆ ಮಾಡಿ ಅಂತ ಹೇಳಬೇಕಾಗಿತ್ತು. ವಿಜಯ್ರವರೇ ಹೋಗಿ ಕೇಳಿಕೊಂಡಾಗೂ ಕೂಡ ಅಲ್ಲಿ ರಾಜ್ಯಪಾಲರು 2-3 ಸರಿ ನೀವು ಬಹುಮತವನ್ನು ವಿಧಾನಸಭೆಯ ಒಳಗಡೆ ಸಾಬೀತುಪಡಿಸುವಂತೆ ನೀವು ಸರ್ಕಾರ ರಚನೆ ಮಾಡಿ ಅಂದಂಥ ಮಾತುಗಳನ್ನು ಹೇಳಲಿಲ್ಲ. ಬಹುಮತವನ್ನು ನನ್ನ ಎದುರುಗಡೆ ರಾಜ್ಯ ಭವನದಲ್ಲಿ ಸಾಬೀತುಪಡಿಸಿ, ಲೋಕಭವನದಲ್ಲಿ ಸಾಬೀತುಪಡಿಸಿ ಅಂತಕ್ಕಂತಹ ಏನು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ನಡೆಯನ್ನ ಅನುಸರಿಸಿದ್ರು. ಅವಾಗ ಅಲ್ಲಿಗೆ ಆ ಕಷ್ಟಕ್ಕೆ ತಮಿಳುನಾಡಿನ ಪ್ರಜಾಪ್ರಭುತ್ವಕ್ಕೆ ಒಂದು ಕಿರೀಟ ಪ್ರಾಯವಾಗಿ ಕಂಗೊಳಿಸಿದ್ದು, ಆ ಪ್ರಜಾಪ್ರಭುತ್ವದ ತಮಿಳುನಾಡಿನ ಉಳಿವಿಗಾಗಿ ಹೋರಾಟ ಮಾಡಿದ್ಯಾರು ಅಂದರೆ ಒಂದು ಕಡೆ ವಿಜಯ್ ಜೊತೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ನಿಂತು ಹೋರಾಟ ಮಾಡಿದಂಥದ್ದು ಒಂದು ಕಡೆ ಕ್ರಾಂತಿಕಾರಿ ರಾಹುಲ್ ಗಾಂಧಿ, ಮತ್ತೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕರ್ನಾಟಕದ ಅತ್ಯಂತ ಅನುಭವಿ ರಾಜಕಾರಣಿಯಾಗಿರ್ತಕ್ಕಂಥ AICCಯ ಮಾನ್ಯ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆರವರು. ಇವರೆಲ್ಲರ ಒಂದು ಕಠಿಣವಾಗಿರ್ತಕ್ಕಂಥ ಪರಿಶ್ರಮ ಮತ್ತು ಸಮಯ ಪ್ರಜ್ಞೆಯ ಪ್ರತಿಫಲವಾಗಿ ತಮಿಳುನಾಡಿನ ಸೂಪರ್ ಸ್ಟಾರ್, ತಮಿಳುನಾಡಿನ ತಲೈವ, ತಮಿಳುನಾಡು ಚಿತ್ರರಂಗದ ಕಲಾ ರಸಿಕರ ಆರಾಧ್ಯ ದೈವವಾಗಿರ್ತಕ್ಕಂಥ ಯುವ ಕ್ರಾಂತಿಕಾರಿ ನೇತಾರರಾಗಿರ್ತಕ್ಕಂಥ ಧುರೀಣರು, ಮುತ್ಸದಿಗಳಾಗಿರ್ತಕ್ಕಂಥ ಹಾಲಿ ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ವಿಜಯ್ರವರು ಇವತ್ತು ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಮತ್ತು ವಿಶೇಷವಾಗಿ ಅವರೊಂದಿಗೆ ಇನ್ನೊಂದಿಷ್ಟು ಜನ ಮಂತ್ರಿಗಳು ಕೂಡ, ಸಚಿವ ಸಂಪುಟದ ಸಹೋದ್ಯೋಗಿಗಳು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಅಷ್ಟರ ಮಟ್ಟಿಗೆ ತಮಿಳುನಾಡಿನಲ್ಲಿ ನಿಜಕ್ಕೂ ಕೂಡ ಒಂದು ಪ್ರಜಾಪ್ರಭುತ್ವದ ಪರವಾಗಿರ್ತಕ್ಕಂಥ ಸರ್ಕಾರ, ಜನರ ಪರವಾಗಿರ್ತಕ್ಕಂಥ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಇವತ್ತು ತಮಿಳುನಾಡಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ವಿಜಯ್ರವರು ಬಹಳ ದೊಡ್ಡ ಘೋಷಣೆಯನ್ನು ಮೊಳಗಿಸಿದ್ದಾರೆ. ಅದರಲ್ಲಿ ಅತಿ ದೊಡ್ಡ ಘೋಷಣೆ ಯಾವುದಪ್ಪ ಅಂದರೆ ಮಾದಕ ದ್ರವ್ಯ ಮಾರಾಟಗಾರರ ವಿರುದ್ಧ ಸಮರವನ್ನು ಸಾರಿದ್ದಾರೆ. ಮಾದಕ ದ್ರವ್ಯವನ್ನು ಮಾರಾಟ ಮಾಡ್ತಕ್ಕಂತಹ ತಮಿಳುನಾಡಿನಿಗೆ ಯಾವುದೇ ಒಂದು ಮಾದಕ ದ್ರವ್ಯಗಳು ಬರದಂತೆ, ಮಾದಕ ವಸ್ತುಗಳು ಬರದಂತೆ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡು ಮಾದಕ ವಸ್ತುಗಳಿಂದ ಮುಕ್ತವಾಗಿರ್ತಕ್ಕಂಥ ತಮಿಳುನಾಡು ರಾಜ್ಯವನ್ನು ಕಟ್ತೇನೆ, ಅಲ್ಲಿ ಜನರ ಆರೋಗ್ಯಕ್ಕೆ ನಾನು ಅತಿ ದೊಡ್ಡ ಒತ್ತನ್ನು ಕೊಡ್ತೇನೆ, ಅತಿ ಹೆಚ್ಚಿಗೆ ನಾನು ಜನರ ಆರೋಗ್ಯಕ್ಕೆ ಗಮನವನ್ನು ಹರಿಸ್ತೇನೆ ಅಂತಕ್ಕಂಥ ಒಂದು ಮಾತನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥ ಮುಖ್ಯಮಂತ್ರಿಗಳು, ಸರ್ಕಾರಗಳ ಅವಶ್ಯಕತೆ ಇರುತ್ತೆ. ಅಲ್ಲಿ ವಿಜಯ್ ನಿಜಕ್ಕೂ ಕೂಡ ಅನನುಭವಿ ಅಂತಕ್ಕಂಥ ಈ ಏನು ಬಿಜೆಪಿಯ ಗುಲಾಮ್ಗಿರಿ ಚಾಕ್ರಿ ಮಾಡ್ತಕ್ಕಂಥ ಮಾಧ್ಯಮಗಳ ಹೇಳಿಕೆಗಳಿದ್ವಲ್ಲ,
ರಾಜಕಾರಣದಲ್ಲಿ ಅನುಭವ ಇಲ್ಲ. ಯಾರಿಗೆ ಅನುಭವ ಇಲ್ಲ? ವಿಜಯ್ಗೆ ಅನುಭವವಿಲ್ವಾ? ಅಥವಾ ನಿಮ್ಮಂತ ಏನು ಭ್ರಷ್ಟಾಚಾರಿಗಳಿದಿರಲ್ಲ ನಿಮಗಿರೋದೆಲ್ಲ ಅನುಭವನ? ಯಾವ ಮಾದಕ ವಸ್ತುಗಳ ಮುಕ್ತ ರಾಜ್ಯವನ್ನಾಗಿ ಜನರ ಆರೋಗ್ಯಕ್ಕೆ ಒತ್ತನ್ನು ಕೊಟ್ಟು ಜನರ ಹಿತದೃಷ್ಟಿಯನ್ನೇ ತನ್ನ ಮೊದಲೇ ಆದ್ಯತೆಯಾಗಿ ತೆಗೆದುಕೊಂಡಿರ್ತಕ್ಕಂಥ ವಿಜಯ್ಗೆ ಅನುಭವ ಇಲ್ಲ ಅಂತ ಹೇಳಿದಿರಲ್ಲ. ಇವತ್ತು ದೇಶದಾದ್ಯಂತ ಮಾದಕ ವಸ್ತುಗಳ ಮಾರಾಟದಿಂದ ಭಾರತ ಅತಿ ದೊಡ್ಡ ಮಾರುಕಟ್ಟೆ ಇಡೀ ಜಗತ್ತಿಗೆ, ಎಲ್ಲ ವಿಷಯಕ್ಕೂ ಕೂಡ. ಅದರಲ್ಲಿ ಇವತ್ತು ಇಡೀ ದೇಶದಲ್ಲಿ ಮಾದಕ ವಸ್ತುಗಳ ಮಾರಾಟ ಜಾಲ ಅತ್ಯಂತ ವ್ಯವಸ್ಥಿತವಾಗಿ ಲಕ್ಷ ಲಕ್ಷ ಕೋಟಿಗಳಲ್ಲಿ ಮಾದಕ ವಸ್ತುಗಳು ಇವತ್ತು ಈ ದೇಶದೊಳಗಡೆ ಮಾರಾಟ ಆಗ್ತಿದ್ದಾವೆ, ಬೇರೆ ದೇಶದಿಂದ ಬರ್ತಿದ್ದಾವೆ. ಇದೇ ನಮ್ಮ ದೇಶಭಕ್ತ ಮೋದಿ ಈ ಮಾದಕ ವಸ್ತುಗಳನ್ನ ಇಷ್ಟೊತ್ತಿಗಾಗಲೇ ಮಟ್ಟ ಹಾಕಬೇಕಾಗಿತ್ತು. ಈ ದೇಶಕ್ಕೆ ಬರದಂತೆ, ಈ ದೇಶದಲ್ಲಿ ಅದು ಎಲ್ಲ ರಾಜ್ಯಗಳಲ್ಲಿ ಹಂಚಿಕೆ ಆಗದಂತೆ. ಆದರೂ ಮೋದಿರವರು ಇಂಥ ವಿಷಯಗಳಲ್ಲಿ ದಿವ್ಯ ಮೌನವನ್ನು ವಹಿಸ್ತಾರೆ. ಅವರು ಸ್ವಯಂ ಪ್ರೇರಿತರಾಗಿ ಕುರುಡರಾಗ್ತಾರೆ, ಕಿವುಡರಾಗ್ತಾರೆ. ಅವರ ಬಾಯಿಗೆ ಬೀಗ ಹಾಕ್ಕೊಂಡು ಮೋದಿರವರು ಬೇರೆ ಇನ್ನಿತರ ಎಲ್ಲ ಕೆಲಸಗಳಲ್ಲಿ ಬಾಯಿನ ಬೊಂಬಾಯಿ ಮಾಡ್ಕೊಂಡು ತಿರುಗಾಡ್ತಾರೆ ದೇಶದಾದ್ಯಂತ. ಮತ್ತೆ ಈ ದೇಶದ ಪ್ರಧಾನಿಗಳನ್ನ, ಈ ದೇಶದಲ್ಲಿರ್ತಕ್ಕಂಥ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ನಾವು ಮುಕ್ತವಾಗಿ ಮಾತನಾಡಿ ಈ ದೇಶದ ಪ್ರಜಾಪ್ರಭುತ್ವವನ್ನು ಕಟ್ಟದೆ ಹೋದರೆ, ಇಲ್ಲಿನ ಜನರ ಜೀವನಗಳನ್ನು ನಾವು ಕಟ್ಟದೆ ಹೋದರೆ ಮತ್ತು ಇಲ್ಲಿನ ಜನರ ಬದುಕಿಗೆ ನಾವು ಆಧಾರವಾಗಿರದೇ ಹೋದರೆ ನಿಜಕ್ಕೂ ಕೂಡ ಈ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಒಂದು ಕೇವಲ ನಾಮಕಾವಸ್ಥೆಯ ಒಂದು ಪ್ರಜಾಪ್ರಭುತ್ವ ಆಗುತ್ತೆ. ಆ ರೀತಿ ಆಗಬಾರ್ದು ಅನ್ನೋದಾದರೆ ಇವಾಗ ವಿಜಯ್ಗೆ ಅನುಭವ ಇಲ್ಲ ಅಂತ ಏನು ಮಾಧ್ಯಮಗಳಲ್ಲಿ ಈ ಸುದ್ದಿಗಳನ್ನು ಬಿತ್ತರಿಸಿದ್ರಲ್ಲ ಪಟ್ಟಭದ್ರ ಶಕ್ತಿ ಪಕ್ಷಗಳು, ಆ ಪಕ್ಷಗಳ ಮುಖಂಡರುಗಳು, ಅವರಿಗೆ ನಾನು ಇವಾಗ ಓಪನ್ ಆಗಿ ಚಾರ್ಜ್ ಮಾಡ್ತಾ ಇದ್ದೀನಿ. ನೋಡ್ರಿ, ಒಂದು ಕಡೆ ಘೋಷಣೆ, ವಿಜಯ್ ಏನು ಹೇಳ್ತಾರೆ? ಮಾದಕ ವಸ್ತುಗಳ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸ್ತೇನೆ. ಈ ದೇಶದಲ್ಲಿ ಮಾದಕ ವಸ್ತುಗಳ ನಿಷೇಧ ಮಾಡತಕ್ಕಂಥ ಒಂದು ಕಾಯ್ದೆ ಇದೆ. ಯಾರು ಕಾಯ್ದೆ, ಸಾವಿರಾರು ಕಾಯ್ದೆಗಳಿದಾವೆ ಈ ದೇಶದಲ್ಲಿ, ಯಾರು ಕಾಯ್ದೆಗಳನ್ನು ಫಾಲೋ ಮಾಡ್ತಿಲ್ಲ. ಎಲ್ಲರಿಗೂ ದುಡ್ಡು ಬೇಕು. ಈ ದೇಶನ ಹೆಂಗಾದ್ರೂ ಮಾಡಿಬಿಟ್ಟು ಈ ದೇಶ ನಾಶ ಆದ್ರೂ ಪರವಾಗಿಲ್ಲ, ಎಲ್ಲರಿಗೂ ದುಡ್ಡು ಬೇಕು, ಅಧಿಕಾರಿಗಳಿಗೂ ಬೇಕು, ರಾಜಕಾರಣಿಗಳಿಗೂ ಬೇಕು. ಹಂಗಾಗಿ ಮಾದಕ ವಸ್ತುಗಳನ್ನ ಇಲ್ಲರಿ ಇವರು ಮಾರಾಟ ಮಾಡೋದಕ್ಕೆ 100% ಇವ್ರು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಇವಾಗ ಮಾದಕ ವಸ್ತುಗಳನ್ನು ನಿಷೇಧ ಮಾಡ್ತೀನಿ ಅಂತಂದು ವಿಜಯ್ ಪ್ರತಿಜ್ಞೆ ಮಾಡಿದ್ದಾರೆ, ಶಪಥ ಮಾಡಿದ್ದಾರೆ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣನೇ. ಮತ್ತೆ ಇನ್ನೊಂದು ವಿಷಯ, ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ರಕ್ಷಣೆ ಕೊಡ್ತಕ್ಕಂಥ ಘೋಷಣೆಯನ್ನು ಮಾಡಿದ್ದಾರೆ ವಿಜಯರವರು. ಇವತ್ತು ಕೂಡ ಹೆಣ್ಣನ್ನು ನಾವು ಈ ಸಮಾಜದ ಕಣ್ಣು ಅಂತ ಕರಿತೀವಿ. ಅದರಲ್ಲೂ ಭಾರತದ ಮಟ್ಟಿಗೆ ದೇವ ಭಾಷೆ ಅಂತ ಹೇಳ್ಕೊಳ್ತಕ್ಕಂಥ ಬಿಜೆಪಿ ಮತ್ತು ಸಂಘ ಪರಿವಾರದ ಏನು ವಿಚಾರಧಾರೆಗಳ ಆ ಸಂಸ್ಕೃತ ಭಾಷೆ ಇದೆಯಲ್ಲ, ಆ ಸಂಸ್ಕೃತ ಭಾಷೆಯನ್ನು ನಾವು ದೇವ ಭಾಷೆ ಅಂತ ಕರಿತೀವಿ. ಆ ಸಂಸ್ಕೃತದ ಭಾಷೆಯಲ್ಲಿ ಹೆಣ್ಣಿಗೆ ಎಂಥ ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನವನ್ನು ಕೊಟ್ಟಿದ್ದಾರೆ. ಯತ್ರ ನಾರ್ಯಸ್ತೋ ಪೂಜ್ಯಂತೆ ರಮೆಯಂತೆ ತತ್ರ ದೇವತಃ ಅಂತ. ಎಲ್ಲಿ ನಾರಿಯರಿರ್ತಾರೋ ಅಲ್ಲಿ ದೇವತೆಗಳು ಪೂಜಿಸಲ್ಪಡುತ್ತಾರೆ ಅಂತೆ. ಅಂದ್ರೆ ಹೆಣ್ಣು ಮಕ್ಕಳಿಗೆ ಒಂದು ಕಡೆ ಸಂಸ್ಕೃತದ ಶ್ಲೋಕದಲ್ಲಿ ಇಷ್ಟು ಉನ್ನತವಾಗಿರ್ತಕ್ಕಂಥ ಪೂಜನೀಯ ಭಾವನೆಯನ್ನು ಕೊಟ್ಟಿರ್ತಕ್ಕಂಥ ಭಾರತದ ಸಂಸ್ಕೃತಿ ಪರಂಪರೆ, ಆ ಸಂಸ್ಕೃತ ಭಾಷೆ ಮತ್ತು ದೇವ ಭಾಷೆ ಅಂತ ಕರೆಸಿಕೊಳ್ತಕ್ಕಂಥ ಭಾಷೆಯಲ್ಲಿ ಮತ್ತು ಅಂಥ ವಿಚಾರಧಾರೆಗಳನ್ನು ಇಟ್ಟುಕೊಂಡಿರ್ತಕ್ಕಂಥ ಸರ್ಕಾರ ಕೇಂದ್ರದಲ್ಲಿ ಜೀವಂತವಾಗಿ ಇರುವಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರಗಳು ದೇಶದಾದ್ಯಂತ ನಡೆದವು, ಹೆಣ್ಣು ಮಕ್ಕಳ ಕೊಲೆಗಳಾದವು. ಉದಾಹರಣೆಗೆ ಧರ್ಮಸ್ಥಳದ ಬೆಳ್ತಂಗಡಿಯ ವ್ಯಾಪ್ತಿಯಲ್ಲಿ ನಡೆದಂಥ ಸೌಜನ್ಯ ಕೊಲೆ ಪ್ರಕರಣ ಇವತ್ತಿಗೂ ಕೂಡ ಕರ್ನಾಟಕದಲ್ಲಿ ಅದು ಒಂದು ಯಕ್ಷ ಪ್ರಶ್ನೆಯಾಗಿ, ಒಂದು ಆಂದೋಲನವಾಗಿ, ಚಳುವಳಿಯಾಗಿ ಅದು ಇಂದಿಗೂ ನಮ್ಮ ಮಧ್ಯದಲ್ಲಿ ಜೀವಂತವಾಗಿದೆ. ಮತ್ತೆ ಮಣಿಪುರದಲ್ಲಿ ಹೆಣ್ಣು ಮಕ್ಕಳನ್ನ ಬೆತ್ತಲೆ ಮಾಡಿ ಒಡೆದು ಕೊಲೆ ಮಾಡಿರ್ತಕ್ಕಂಥ ಉದಾಹರಣೆಗಳು, ನಮ್ಮ ಮೋದಿ ಈ ದೇಶದ ಪ್ರಧಾನಿಯಾಗಿರುವಂಥ ಸಂದರ್ಭದಲ್ಲೇ ನಡೆದಂಥ ಘಟನೆಗಳು. ಇಷ್ಟೆಲ್ಲ ಮಹಿಳೆಯರ ಮೇಲೆ ಅತ್ಯಾಚಾರಗಳು, ಕೊಲೆಗಳು, ಅನ್ಯಾಯಗಳಾದರೂ ಕೂಡ ನಮ್ಮ ಮೋದಿ ಸಾಹೇಬರು ಇಡೀ ವಿಶ್ವಕ್ಕೆ ಗುರುವಾಗಿರ್ತಕ್ಕಂಥವ್ರು, ಮತ್ತೆ ಎಂಟನೆಯ ಬಂಟ ಅಂತ ಕರೆಸಿಕೊಂಡಿರ್ತಕ್ಕಂಥವ್ರು ಹಿಂದೂಗಳ ಪಾಲಿಗೆ, ಹಿಂದುತ್ವದ ಪಾಲಿಗೆ. ಇಂಥ ಮೋದಿರವರು ಮನಸ್ಸು ಮಾಡಿದ್ದಿದ್ರೆ ಈ ದೇಶದಲ್ಲಿ ಸಂಪೂರ್ಣವಾಗಿ ಮಹಿಳೆಯರಿಗೆ ರಕ್ಷಣೆಯನ್ನು ಕೊಡಬಹುದಾಗಿತ್ತು. ಆದರೆ ತಮಿಳುನಾಡಿನಲ್ಲಿ ಇವತ್ತು ವಿಜಯ್ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಿದ್ದಾರೆ, ನಾನು ಮಹಿಳೆಯರಿಗೆ ವಿಶೇಷವಾಗಿರ್ತಕ್ಕಂಥ ರಕ್ಷಣೆಯನ್ನು ಕೊಡೋದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಆಡಿದ್ದಾರೆ. ಹಾಗಾದರೆ ವಿಜಯ್ ರಾಜಕೀಯವಾಗಿ ಅನನುಭವಿನ, ತಂದೆ ತಾಯಿಯಂದಿರ ಬಗ್ಗೆ ಗೌರವಗಳನ್ನು ಬೆಳೆಸಿಕೊಂಡಿರ್ತಕ್ಕಂಥ, ತಂದೆ ತಾಯಂದಿರ ಮಾನ ಮರ್ಯಾದೆಗಳನ್ನು ಕಾಪಾಡಬೇಕು ಅಂತ ಹೊರಟಿರ್ತಕ್ಕಂಥ ವಿಜಯ್ ಅನನುಭವಿನ? ಈ ದೇಶದಲ್ಲಿ ಯಾರಾದರೂ ಯುವಕ ಒಂದು ಹೊಸ ರಾಜಕೀಯ ಪಕ್ಷವನ್ನು ಕಟ್ಟಿ ಒಂದು ರಾಜ್ಯದಲ್ಲಿ ಜನರ ಬೆಂಬಲದಿಂದ ಗೆದ್ದು ಬಂದು ಒಂದು ಸರ್ಕಾರವನ್ನು ರಚನೆ ಮಾಡ್ತಿದ್ದಾರಂದ್ರೆ ನಮ್ಮ ಈ ಸಂಪ್ರದಾಯವಾದಿ ಪಕ್ಷಗಳಿದಾವಲ್ಲ ಅವಕ್ಕೆಲ್ಲ
ಮೈಯೆಲ್ಲ ಉರಿದೋಗ್ಬಿಡುತ್ತೆ ಅನ್ನೋದಕ್ಕೆ ಇದಕ್ಕಿಂತ ತಾಜಾ ಉದಾಹರಣೆ ಮತ್ತೊಂದಿಲ್ಲ. ಆದರೂ ಕೂಡ ಕಾಂಗ್ರೆಸ್ ಪಕ್ಷದ ಯುವ ನೇತಾರ ರಾಹುಲ್ ಗಾಂಧಿರವರು ತಮಿಳುನಾಡಿಗೆ ಹೋಗಿ, ನಮ್ಮ AICCಯ ಘನಗೌರವಯುತ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆರವರು ತಮಿಳುನಾಡಿಗೆ ಹೋಗಿ ಅಲ್ಲಿ ವಿಜಯ್ ಸರ್ಕಾರ ರಚನೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ತಂತ್ರಗಾರಿಕೆಯನ್ನು ಮಾಡಿ ಮತ್ತು ಇವತ್ತು ಮುಖ್ಯಮಂತ್ರಿ ವಿಜಯ್ ಪ್ರಮಾಣ ವಚನವನ್ನು ಸ್ವೀಕರಿಸುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವೇದಿಕೆಯಲ್ಲಿ ನಮ್ಮ ರಾಹುಲ್ ಗಾಂಧಿರವರು ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿಯ ಪಕ್ಕದಲ್ಲೇ ಕುಳಿತುಕೊಂಡು ಆ ತಮಿಳುನಾಡಿನ ಪ್ರಜಾಪ್ರಭುತ್ವದ ಆತ್ಮ ಸಾಕ್ಷಿಗೆ ಅವರು ಒಂದು ನೈಜ ಸಾಕ್ಷಿಯಾಗಿ ಕಂಗೊಳಿಸಿದ್ದಾರೆ. ನಿಜಕ್ಕೂ ಅಷ್ಟರ ಮಟ್ಟಿಗೆ ರಾಹುಲ್ ಗಾಂಧಿರವರ ಆ ಪ್ರಜಾಪ್ರಭುತ್ವದ ಪರವಾಗಿರ್ತಕ್ಕಂಥ ಪ್ರೇಮವನ್ನ ಕುರಿತು ನಾವು ಮಾತನಾಡದೆ ಹೋದ್ರೆ ಖಂಡಿತ ತಪ್ಪಾಗುತ್ತೆ. ವಿಜಯ್ನ ಅನುಭವಿ ಅಂತ ಹೇಳ್ಕೊಳ್ತಾ ಇದ್ರು. ಒಂದು ಕಡೆ ಮಾದಕ ವಸ್ತುಗಳನ್ನ ನಿಷೇಧವನ್ನ ಸಂಪೂರ್ಣವಾಗಿ ಮಾಡೋದಕ್ಕೆ ಏನು ಬೇಕು ಆ ಕ್ರಮ ತಗೋತೀನಿ ಅಂದ್ರು. ಮಹಿಳೆಯರಿಗೆ ರಕ್ಷಣೆ ಕೊಡೋದಕ್ಕೆ ಏನು ಅತ್ಯಾಚಾರ, ವ್ಯಭಿಚಾರ, ಕೊಲೆ, ಮಹಿಳೆಯರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆಗಳು ನಡೀತಾವಲ್ಲ ಅವನ್ನೆಲ್ಲ ತಡೆಗಟ್ತೀನಿ ಅಂತ ವಿಜಯ್ ಘೋಷಣೆ ಮಾಡಿದಾರಲ್ಲ. ನಮ್ಮ ದೇಶದ ಸಾಂಪ್ರದಾಯಿಕ ಏನು ರಾಜಕೀಯ ಪಕ್ಷಗಳಿದಾವಲ್ಲ ಅವುಗಳಿಗೆ ನಾಚಿಕೆ ಆಗಬೇಕು, ಅವುಗಳ ಮುಖಂಡರುಗಳಿಗೆ ನಾಚಿಕೆ ಆಗಬೇಕು. ಮತ್ತೆ ವಿಜಯ್ ಮುಂದುವರೆದು ಯಥಾ ರೀತಿಯಾಗಿ ಜನರ ಕಲ್ಯಾಣವನ್ನ ಮಾಡಬೇಕು ಅಂದ್ರೆ ರೈತರಿಗೆ ಉಚಿತವಾಗಿ ವಿದ್ಯುತ್ತನ್ನು ಕೊಡ್ತಕ್ಕಂಥ ಒಂದು ಘೋಷಣೆ ಮತ್ತು ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ 2,500 ರೂಪಾಯಿ ಗೌರವಧನವನ್ನು ಪ್ರತಿ ತಿಂಗಳು ಕೊಡ್ತೇನೆ ಅಂತಕ್ಕಂಥ ಒಂದು ಘೋಷಣೆ ಮತ್ತು ಅದರಲ್ಲೂ ವಿಶೇಷವಾಗಿ ವಿದ್ಯಾವಂತ ಯುವಕ ಯುವತಿಯರಿಗೆ 4,000 ರೂಪಾಯಿಗಳ ಗೌರವ ಧನವನ್ನು ಕೊಡುವಂಥ ಒಂದು ಯೋಜನೆ ಮತ್ತು 2,500 ರೂಪಾಯಿ ಟೆಕ್ನಿಕಲ್ ಎಜುಕೇಷನ್ ಮಾಡಿದವರಿಗೆ ಗೌರವ ಧನವನ್ನು ಕೊಡ್ತಕ್ಕಂಥ ಯೋಜನೆ ವಿಜಯ್ ಘೋಷಣೆ ಮಾಡಿದ್ದಾರೆ. ಮತ್ತು ವರ್ಷಕ್ಕೆ 6 ಸಿಲಿಂಡರನ್ನು ಕೊಡ್ತಕ್ಕಂಥ ಅವ್ರ ಘೋಷಣೆಗಳಿದ್ವಲ್ಲ ಅವೆಲ್ಲ ನೋಡಿದಾಗ ಈ ದೇಶದ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಜನರನ್ನು ನಾವೇನು ಬಡತನದೆಡೆಗೆ ಕೊಂಡೊಯ್ದಿದ್ದೀವಿ, ಜನರ ಬದುಕುಗಳನ್ನು ಜೀವನಗಳನ್ನು ಏನು ಅವನತಿಯೆಡೆಗೆ ನಾವು ಕೊಂಡೊಯ್ದಿದ್ದೀವಿ, ಅದಕ್ಕೆಲ್ಲದಕ್ಕೂ ಕೂಡ ಕಾಯಕಲ್ಪವನ್ನು ಕಲ್ಪಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮತ್ತು ಎಲ್ಲ ಜನರ ಏಳಿಗೆ, ಉದ್ಧಾರ, ಅಭಿವೃದ್ಧಿಯೇ ನನ್ನ ಗುರಿ ಅಂತಕ್ಕಂಥ ಮೂಲ ಮಂತ್ರದೊಂದಿಗೆ ವಿಜಯ್ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದನ್ನು ನೋಡಿದಾಗ ಈ ದೇಶದಲ್ಲಿ ಏನು ಪಟ್ಟಭದ್ರ ಶಕ್ತಿಗಳು, ವಿಚಿತ್ರಕಾರಿ ಶಕ್ತಿಗಳು ರಾಜಕೀಯ ಪಕ್ಷಗಳ ಹೆಸರಿನಲ್ಲಿ ಅವರು ವಿಧಾನಸಭೆಗೆ ಪ್ರವೇಶವನ್ನು ಪಡೆಯುವುದರ ಮೂಲಕ, ಲೋಕಸಭೆಗೆ ಪ್ರವೇಶವನ್ನು ಪಡೆಯುವುದರ ಮೂಲಕ, MLAಗಳಾಗುವುದರ ಮೂಲಕ, MP ಗಳಾಗುವುದರ ಮೂಲಕ, ಮಂತ್ರಿ ಮಾಗದರಾಗುವುದರ ಮೂಲಕ ಇವತ್ತು ದೇಶವನ್ನು ದಶ ದಿಕ್ಕಿನಿಂದ ದೋಚಿ ಒಬ್ಬೊಬ್ಬ ರಾಜಕಾರಣಿ ಇವತ್ತು ಈ ದೇಶದಲ್ಲಿ ಸಾವಿರಾರು ಕೋಟಿಗೆ ತೂಗ್ತಕ್ಕಂಥ ರಾಜಕಾರಣಿಯನ್ನು ನಾನು ನೋಡಿದ್ದೇನೆ. ಲಕ್ಷ ಕೋಟಿಗಳಿಗೆ ತೂಗ್ತಕ್ಕಂಥ ರಾಜಕಾರಣಿಗಳನ್ನು ನಾನು ನೋಡಿದ್ದೇನೆ ಮತ್ತು ಅವರ ದೌಲತ್ತುಗಳನ್ನು ನಾನು ನೋಡಿದ್ದೇನೆ, ಅವರ ಅಂಧ ದರ್ಬಾರ್ಗಳನ್ನು ನಾನು ನೋಡಿದ್ದೇನೆ, ಅವರ ದೌರ್ಜನ್ಯ, ದಬ್ಬಾಳಿಕೆ, ಕುತಂತ್ರ, ಕುಯುಕ್ತಿ, ಷಡ್ಯಂತ್ರ, ಅವರ ಮೋಸದಾಗ ವಂಚನೆಗಳನ್ನು ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ನನಗೆ ಉದಾಹರಣೆಗೆ 47 ವರ್ಷ ಅಂತ ನಾನು ಒಂದು ನನ್ನ ಏಜನ್ನು ಹೇಳ್ಕೊಳ್ಳೋದಾದರೆ 47 ವರ್ಷದಲ್ಲಿ 37 ವರ್ಷಗಳ ಕಾಲ ನಾನು ರಾಜಕಾರಣಿಗಳನ್ನು ಬಹಳ ಹತ್ತಿರದಿಂದ ನೋಡಿದ್ದೇನೆ. SM ಕೃಷ್ಣರವರನ್ನು ಹೊರತುಪಡಿಸಿದ್ರೆ, ಧರ್ಮಸಿಂಗ್ರವರನ್ನು ಹೊರತುಪಡಿಸಿದ್ರೆ ಇನ್ನು ಉಳಿದಂಥ ಎಲ್ಲ ಮಾಜಿ ಮುಖ್ಯಮಂತ್ರಿಗಳನ್ನು ಸ್ವತಃ ನಾನೇ ಹೋಗಿ ಮಾತನಾಡಿಸಿದ್ದೇನೆ. ಅವರು ಎಳ್ಳಷ್ಟು ಕೂಡ ಜನಪರವಾಗಿ ಕೆಲಸ ಮಾಡಿದ್ದನ್ನು ನಾನು ನೋಡಿಲ್ಲ. ಇವಾಗ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಘನಗೌರವಾನ್ವಿತ ಮತ್ತು ಕರ್ನಾಟಕದ ಆಶಾಕಿರಣ, ಕರ್ನಾಟಕದ ಜನರ ಪಾಲಿನ ಜನಪ್ರಿಯ ಜನಾನುರಾಗಿ ಸಿದ್ದರಾಮಯ್ಯರವರು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿ ಇನ್ನೂ 2 ವರ್ಷಗಳ ಕಾಲ ಮುಂದುವರಿಯುತ್ತಾರೆ ಅಂತಕ್ಕಂತಹ ಅತ್ಯಂತ ಸ್ಪಷ್ಟವಾಗಿರ್ತಕ್ಕಂಥ ದೆಹಲಿ ಹೈಕಮಾಂಡಿನ ಆದೇಶ, ಕಾಂಗ್ರೆಸ್ ಹೈಕಮಾಂಡಿನ ಆದೇಶ ಏನು ಬಂದಿದೆ. ಆದ್ದರಿಂದ ಈ ಮುಖ್ಯಮಂತ್ರಿಯ ರೇಸಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾರ್ಯಾರಿದ್ರು ಅವರೆಲ್ಲರೂ ಕೂಡ ವಿಚಲಿತರಾಗಿದ್ದಾರೆ. ಮತ್ತೊಂದು ರಾಜಕೀಯವಾಗಿರ್ತಕ್ಕಂಥ ವಿಪ್ಲವಕ್ಕೆ ಕರ್ನಾಟಕದ ರಾಜಕಾರಣದಲ್ಲಿ ಅವರು ವಿಶೇಷವಾಗಿರ್ತಕ್ಕಂಥ ದಾಳಗಳನ್ನು ಉರುಳಿಸುವುದರ ಮೂಲಕ ನಿಜಕ್ಕೂ ಕೂಡ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಹಟಾವೋ, DK ಶಿವಕುಮಾರ್ को CM बनाओ, डॉक्टर G परमेश्वर को CM बनाओ, नहीं तो AICC का ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ को ಕರ್ನಾಟಕ CM बनाओ ಅಂತಕ್ಕಂತಹ
ಆಂದೋಲನ ತೆರೆಯ ಮರೆಯಲ್ಲಿ ನಡೆಯುತ್ತಾ ಇಲ್ಲ ಶಾಶ್ವತವಾಗಿ ಅದಕ್ಕೆ ಪುರಿಸ್ಟಾಪನ್ನು ಇಟ್ಟು ಇವಾಗ ನೋಡಿ ರಾಹುಲ್ ಗಾಂಧಿ ಎಷ್ಟು ಯುವಕ, ವಿದ್ಯಾವಂತ, ಅದರಲ್ಲೂ ಮೋದಿ ಥರ ಅನ್ಪಡೇನಲ್ಲ. ರಾಹುಲ್ ಗಾಂಧಿ ಹೈಲಿ ಎಜುಕೇಟೆಡ್. ಇವಾಗ ರಾಹುಲ್ ಗಾಂಧಿ ಪ್ರಜಾಪ್ರಭುತ್ವದಲ್ಲಿ ಸೋತಿರ್ಬೋದು, ತಂತ್ರಗಾರಿಕೆಯಲ್ಲಿ ಪ್ರತಿತಂತ್ರಗಳಲ್ಲಿ ಸೋತಿರ್ಬೋದು. ಇವತ್ತು ರಾಹುಲ್ ಗಾಂಧಿ ನೋಡಿ ತಮಿಳುನಾಡಿನಲ್ಲಿ ಕೇವಲ 4 ಜನ ಗೆದ್ದಿರ್ಬೋದು ಕಾಂಗ್ರೆಸ್ಸಿಂದ, ಆದರೂ ಕೂಡ ಹೋಗಿ ವಿಜಯ್ CM ಆಗಲಿ ಅಂತಂದು ಪ್ರಜಾಪ್ರಭುತ್ವದ ಪರವಾಗಿ ಹಾರೈಸಿ ವಿಜಯ್ಗೆ ಅವರು ಬೆಂಬಲವನ್ನು ವ್ಯಕ್ತಪಡಿಸಿ ಮತ್ತು ಇಡೀ ದೇಶದ ಉದ್ದಗಲಕ್ಕೂ ಕೂಡ ಇವತ್ತು ರಾಹುಲ್ ಗಾಂಧಿ ಒಂದು ಹೊಸ ಭಾರತವನ್ನು ಕಟ್ಟಬೇಕು, ಒಂದು ನವಭಾರತವನ್ನು ನಿರ್ಮಾಣ ಮಾಡಬೇಕು, ಎಲ್ಲ ವಿದ್ಯಾರ್ಥಿಗಳಿಗೂ ದೇಶದಾದ್ಯಂತ ಉಚಿತವಾಗಿ ಶಿಕ್ಷಣ ಸಿಗಬೇಕು, ಮತ್ತು ಎಲ್ಲ ನಿರುದ್ಯೋಗಿಗಳಿಗೂ ದೇಶದಾದ್ಯಂತ ಉಚಿತವಾಗಿ ಲಂಚವಿಲ್ಲದೆ ಉದ್ಯೋಗವನ್ನು ಕೊಡಬೇಕು ಅಂತಕ್ಕಂಥ ಉನ್ನತವಾದ ಚಿಂತನೆಯನ್ನು ಇಟ್ಕೊಂಡು ಇವತ್ತು ರಾಹುಲ್ ಗಾಂಧಿ ಏನು ಹೊರಟಿದ್ರಲ್ಲ ದೇಶದಾದ್ಯಂತ, ಮತ್ತು ವಿಶೇಷವಾಗಿ ರೈತರಿಗೆ ಕಾಂಗ್ರೆಸ್ ಪಕ್ಷ ಆಡಳಿತ ಇರುವಂಥ ಕಡೆ ಮತ್ತು ಕಾಂಗ್ರೆಸ್ ಪಕ್ಷ ಮುಂದಿನ ದಿನದಲ್ಲಿ ಲೋಕಸಭೆಯಲ್ಲಿ ಪ್ರವೇಶ ಮಾಡಿ ಸ್ಪರ್ಧೆ ಮಾಡಿ ಚುನಾವಣೆಗಳಲ್ಲಿ ಗೆದ್ದು ಬದ್ದು ಸರ್ಕಾರವನ್ನು ರಚನೆ ಮಾಡಿದ್ರೆ ಇಡೀ ದೇಶದಾದ್ಯಂತ ಇರತಕ್ಕಂಥ ರೈತರಿಗೆ ಉಚಿತವಾಗಿ ವಿದ್ಯುತ್ತನ್ನು ಕೊಡ್ತಕ್ಕಂಥದ್ದು, ಉಚಿತವಾಗಿ ನೀರನ್ನು ಕೊಡ್ತಕ್ಕಂಥದ್ದು, ಉಚಿತವಾಗಿ ರಸಗೊಬ್ಬರಗಳನ್ನು ಕೊಡ್ತಕ್ಕಂಥದ್ದು, ಉಚಿತವಾಗಿ ಕೃಷಿ ಸಲಕರಣೆಗಳನ್ನು ಕೊಡ್ತಕ್ಕಂಥದ್ದು, ಉಚಿತವಾಗಿ ರೈತರು ಬೆಳೆದ ಬೆಳೆಗಳನ್ನು ಒಂದು ನಿಗದಿತ ಬೆಲೆ ಕೊಟ್ಟು ಖರೀದಿ ಮಾಡಿ ಅದನ್ನು ಮಾರುಕಟ್ಟೆಯಲ್ಲಿ ನಾವೇ ಮಾರಾಟ ಮಾಡಿ ರೈತರ ಬದುಕನ್ನು ಹಸನು ಮಾಡ್ತಕ್ಕಂಥದ್ದು. ರೈತ ಈ ದೇಶದ ಬೆನ್ನೆಲುಬು. ಆ ರೈತನಿಗೆ ನಾವು ಶಕ್ತಿ ಕೊಟ್ಟು ರೈತನನ್ನು ಈ ಜಗತ್ತಿನ ಅತ್ಯಂತ ದೊಡ್ಡ ಶ್ರೀಮಂತನನ್ನಾಗಿ ಮಾಡಬೇಕು ಅಂತ ರಾಹುಲ್ ಗಾಂಧಿ ಏನು ಒಂದು ದೃಢ ಸಂಕಲ್ಪವನ್ನು ತೊಟ್ಟಿದ್ದಾರೆ. ರಾಹುಲ್ ಗಾಂಧಿರವರು ಆ ಥರದ ಒಂದು ಚಿಂತನೆಯನ್ನು ಇಟ್ಟುಕೊಂಡು ಇವತ್ತು ದೇಶದಲ್ಲಿ ವಿದ್ಯಾವಂತ ಯುವಕರನ್ನು, ವಿದ್ಯಾರ್ಥಿಗಳನ್ನು, ಸಮಾನ ಮನಸ್ಕರನ್ನೆಲ್ಲ ಒಟ್ಟಾಗಿ ಕರೆದುಕೊಂಡು ಹೋಗೋದ್ರ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ವಿದ್ಯಾವಂತ ಯುವಕರಿಗೆ, ಅದರಲ್ಲೂ ವಿದ್ಯಾರ್ಥಿ ಯುವ ಜನರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಸ್ಥಾನಮಾನ ಹುದ್ದೆಗಳನ್ನು ಪಕ್ಷದಲ್ಲಿ ಕೊಡೋದಲ್ದೇನೆ ಕಾಂಗ್ರೆಸ್ ಪಕ್ಷ ಎಲ್ಲೆಲ್ಲಿ ಆಡಳಿತದಲ್ಲಿದೆಯೋ ಅಲ್ಲೆಲ್ಲ ವಿದ್ಯಾವಂತ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಯುವ ಜನರಿಗೆ, ಸಮಾನ ಮನಸ್ಕರಿಗೆ MLAಗಳನ್ನು ಮಾಡ್ತಕ್ಕಂಥದ್ದು, MP ಗಳನ್ನು ಮಾಡ್ತಕ್ಕಂಥದ್ದು, ಮಂತ್ರಿಗಳನ್ನು ಮಾಡ್ತಕ್ಕಂಥದ್ದು, ಅವರಿಗೆ ಪ್ರಜಾಪ್ರಭುತ್ವದ ಸಿಹಿಯನ್ನು ಉಣಿಸಿ ಈ ಭಾರತದ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿತಕ್ಕಂಥದ್ದು, ಪ್ರಜಾಪ್ರಭುತ್ವದ ಭಾರತದ ಆದರ್ಶಗಳನ್ನು, ತತ್ವ ಸಿದ್ಧಾಂತಗಳನ್ನು ಜಗತ್ತಿಗೆ ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನು ಇವತ್ತು ರಾಹುಲ್ ಗಾಂಧಿರವರು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ತಮಿಳುನಾಡಿನಲ್ಲಿ ವಿಜಯ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿರ್ತಕ್ಕಂಥ ವೇದಿಕೆ ಸಾಕ್ಷಿಯಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳದೆ ಹೋದರೆ ನಿಜಕ್ಕೂ ಕೂಡ ಅಷ್ಟರ ಮಟ್ಟಿಗೆ ನಾವು ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಬೇಕಾಗುತ್ತೆ. ಹಾಗಾಗಿ ಮುಂದುವರೆದು ಹೇಳೋದಾದ್ರೆ ಕರ್ನಾಟಕದ ಮಟ್ಟಿಗೆ ಸಿದ್ದರಾಮಯ್ಯರವರು 5 ವರ್ಷಗಳ ಕಾಲ ಕರ್ನಾಟಕ ರಾಜ್ಯದ ಅಧಿಕಾರದ ಗದ್ದುಗೆಯ ಮೇಲೆ, ಕರ್ನಾಟಕ ರಾಜ್ಯದ ಪ್ರಜಾಪ್ರಭುತ್ವದ ಸಿಂಹಾಸನದ ಮೇಲೆ ವಿರಾಜಮಾನರಾಗಿ ಸಿದ್ದರಾಮಯ್ಯರವರು 5 ವರ್ಷಗಳ ಕಾಲ ಕರ್ನಾಟಕ ರಾಜ್ಯವನ್ನು ಆಡಳಿತ ಮಾಡಿ ಕರ್ನಾಟಕದ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಕೋಟ್ಯಾಧಿಪತಿಗಳನ್ನಾಗಿ ಮಾಡಿ ನಮ್ಮ ಸಿದ್ದರಾಮಯ್ಯರವರು ಕರ್ನಾಟಕದ ಪ್ರತಿಯೊಬ್ಬರಿಗೂ ಉಚಿತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಟ್ಟು, ಕರ್ನಾಟಕದ ಪ್ರತಿಯೊಬ್ಬೊಬ್ಬರಿಗೂ ಉಚಿತವಾಗಿ ಉದ್ಯೋಗಗಳನ್ನು ಕೊಟ್ಟು, ಕರ್ನಾಟಕದ ಪ್ರತಿಯೊಬ್ಬೊಬ್ಬ ರೈತರಿಗೂ ಕೂಡ ಇವಾಗ ಉಚಿತವಾಗಿರ್ತಕ್ಕಂಥ ಗೊಬ್ಬರಗಳನ್ನು ಕೊಟ್ಟು, ಉಚಿತವಾಗಿರ್ತಕ್ಕಂಥ ನೀರನ್ನು, ಉಚಿತವಾಗಿರ್ತಕ್ಕಂಥ ವಿದ್ಯುತ್ತನ್ನು, ಉಚಿತವಾಗಿರ್ತಕ್ಕಂಥ ಕೃಷಿ ಸಲಕರಣೆಗಳನ್ನು ಕೊಟ್ಟು ವಿಶೇಷವಾಗಿ ರೈತರು ಈ ದೇಶದ ಬೆನ್ನೆಲುಬು ಎಂಬುದನ್ನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದಲ್ಲಿ ಸಾಬೀತುಪಡಿಸಿ ಇವತ್ತು ಕರ್ನಾಟಕವನ್ನು ಕೋಟ್ಯಾಧಿಪತಿಗಳ ನಾಡನ್ನಾಗಿ ಕಟ್ಟೋದ್ರ ಜೊತೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕೋಟ್ಯಾಧಿಪತಿ ಆಗಲೇಬೇಕು ಅಂತಕ್ಕಂಥ ಆರ್ಥಿಕ ವಿಚಾರಧಾರೆಗಳನ್ನು ಒಂದು ಉದಾರೀಕರಣ ನೀತಿಯೊಂದಿಗೆ, ಜಾಗತೀಕರಣ ನೀತಿಯೊಂದಿಗೆ, ಖಾಸಗೀಕರಣದ ನೀತಿಯೊಂದಿಗೆ ನಿಜಕ್ಕೂ ಕೂಡ ನಮ್ಮ ಸಿದ್ದರಾಮಯ್ಯರವರು ಯೂನಿವರ್ಸಲ್ ಥಿಂಕ್ ಟ್ಯಾಂಕರ್ ಆಗಿ ಮತ್ತು ಕರ್ನಾಟಕದ ಅರ್ಥವ್ಯವಸ್ಥೆಯ ಇತಿಹಾಸದ ಪುಟದಲ್ಲಿ, ಚರಿತ್ರೆಯಲ್ಲಿ, ಪರಂಪರೆಯಲ್ಲಿ ಸಿದ್ದರಾಮಯ್ಯರವರು ಇವತ್ತು 17 ಸಲ ಬಜೆಟನ್ನು ಮಂಡಿಸಿರ್ತಕ್ಕಂಥ, ಮತ್ತೆ ಇನ್ನೂ 2 ವರ್ಷಗಳ ಕಾಲ ಅಂದರೆ 18-19 ಸಲ ಬಜೆಟನ್ನು ಮಂಡಿಸಿರ್ತಕ್ಕಂಥ ಯಾರಾದರೂ ಒಬ್ಬ ರಾಜಕಾರಣಿ ಇಡೀ ಭಾರತದ ರಾಜಕೀಯ ಚರಿತ್ರೆಯಲ್ಲಿ ಇದ್ದಾರಾ ಅಂತ ನಾವೇನಾದರೂ ದುರ್ಬಿನಾಗಿ ಹುಡುಕೋದಾದ್ರೆ ಒಬ್ಬರು ಸಿಗಲ್ಲ. ಇಡೀ ದೇಶದಲ್ಲಿರ್ಬೋದು, ಪ್ರಧಾನಿಗಳಾಗಿರ್ಬೋದು, ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳಾಗಿರ್ಬೋದು, ಯಾರಾದರೂ ಹಣಕಾಸು ಸಚಿವರಾಗಿ
17 ಸರಿ ಬಜೆಟ್ ಅನ್ನು ಮಂಡಿಸಿರ್ತಕ್ಕಂಥ ಉದಾಹರಣೆ. 18-19 ಸಲ ಬಜೆಟ್ ಅನ್ನು ಮಂಡಿಸಿ ವಿಶ್ವ ದಾಖಲೆ ಮಾಡತಕ್ಕಂಥ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯರವರು ತಮ್ಮ ರಾಜಕೀಯ ಚರಿತ್ರೆಯಲ್ಲಿ, ಸಿದ್ದರಾಮಯ್ಯರವರು ತಮ್ಮ ರಾಜಕೀಯದ ಇತಿಹಾಸದಲ್ಲಿ, ಸಿದ್ದರಾಮಯ್ಯರವರು ತಮ್ಮ ರಾಜಕೀಯ ಪರಂಪರೆಯಲ್ಲಿ ಅವರು ಕರ್ನಾಟಕದ ರಾಜಕಾರಣದ ಮಟ್ಟಿಗೆ ವಿಶ್ವದ ರಾಜಕಾರಣದ ಭೂಪಟದಲ್ಲಿ ಎಸ್ ಸಿದ್ದರಾಮಯ್ಯರವರ ಹೆಸರು ಸುವರ್ಣ ಅಕ್ಷರದಲ್ಲಿ ಬರೆದಿಡಲೇಬೇಕು ಅನ್ನುವಷ್ಟರ ಮಟ್ಟಿಗೆ ಅವರ ಆಡಳಿತ ವೈಖರಿ ಅಂತಕ್ಕಂಥದ್ದು ಅತ್ಯಂತ ಜನಪರವಾಗಿ, ಅತ್ಯಂತ ಪ್ರಜಾಪ್ರಭುತ್ವದ ಪರವಾಗಿ ಮತ್ತು ವಿಶೇಷವಾಗಿ ಮಾನವ ಪ್ರೇಮದ ಪರವಾಗಿ ಅವರು ಆಡಳಿತವನ್ನು ಕೊಡ್ತಾರೆ ಅಂತಕ್ಕಂತಹ ಒಂದು ಅಪಾರವಾದ ನಂಬಿಕೆಯಿಂದ ಸಿದ್ದರಾಮಯ್ಯರವರಿಗೆ ಒಂದು 100 ಮಾರ್ಕ್ಸ್ಗೆ ಇನ್ನೊಂದು 1000 ಮಾರ್ಕ್ಸ್ ಸೇರಿಸಿ 1110 ಮಾರ್ಕ್ಸ್ಗಳನ್ನು ಕೊಟ್ಟು ಸಿದ್ದರಾಮಯ್ಯರವರನ್ನು ಪ್ರಜಾಪ್ರಭುತ್ವದ ಮೇರು ವ್ಯಕ್ತಿತ್ವದ ಮಹಾನ್ ಚೇತನ ಅಂತ ಈ ವಿಡಿಯೋದಲ್ಲಿ, ಈ ವರದಿಯಲ್ಲಿ ಘೋಷಣೆಯನ್ನು ಮಾಡೋದ್ರ ಜೊತೆಯಲ್ಲಿ ಸಿದ್ದರಾಮಯ್ಯರವರ ಆಡಳಿತ ಅತ್ಯಂತ ಜನಪರವಾಗಿರಬೇಕು, ವಿದ್ಯಾರ್ಥಿಗಳ ಪರವಾಗಿರಬೇಕು ಮತ್ತು ಯುವಕರ ಪರವಾಗಿರಬೇಕು, ಕೃಷಿ ಕೂಲಿಕಾರರ ಪರವಾಗಿರಬೇಕು, ಕಾರ್ಮಿಕರ ಪರವಾಗಿರಬೇಕು, ರೈತರ ಪರವಾಗಿರಬೇಕು, ವಿದ್ಯಾವಂತರ ಪರವಾಗಿರಬೇಕು, ಮಹಿಳೆಯರ ಪರವಾಗಿರಬೇಕು, ಅಂತೂ ಇಂತೂ ಈ ನಾಡಿನ ಪ್ರಕೃತಿಯ ವನ್ಯಜೀವಿಗಳ ಪರವಾಗಿರಬೇಕು, ಬುಡಕಟ್ಟು ಜನಾಂಗಗಳ ಪರವಾಗಿರಬೇಕು, ತುಳಿತಕ್ಕೊಳಗಾದ ದಮನಿತ ಸಮುದಾಯಗಳ ಪರವಾಗಿರಬೇಕು, ದೀನದಲಿತರ ಪರವಾಗಿ ಸಿದ್ದರಾಮಯ್ಯ ಸರ್ಕಾರ ಟೊಂಕ ಕಟ್ಟಿ ನಿಂತು ದುಡಿಬೇಕು ಅಂತಕ್ಕಂತಹ ಕಂಠಘೋಷವಾಗಿರ್ತಕ್ಕಂಥ ಹೇಳಿಕೆಗಳೊಂದಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ವಂದನೆಗಳೊಂದಿಗೆ ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಇದು ಸತ್ಯ, ನ್ಯಾಯ, ನೀತಿ, ಧರ್ಮಗಳ ಪ್ರತೀಕ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ ಕಿ ಜೈ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ.